ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಫೆಬ್ರವರಿ 10ರಿಂದ ಫೆಬ್ರವರಿ 22ರವರೆಗೆ ನಡೆದಂತಹ ಎಲ್ಲಾ ಪ್ರಚಲಿತ ಘಟನೆಗಳ ವಿವರಗಳನ್ನ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ನಮ್ಮ ಚಾನೆಲ್ ಅನ್ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಮೊದಲನೇ ಪ್ರಶ್ನೆ, 2025ನೇ ಸಾಲಿನ ಸಂದೇಶ ಪ್ರಶಸ್ತಿಯನ್ನು ಯಾರಿಗೆ ಪ್ರದಾನ ಮಾಡಲಾಗಿದೆ? ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ, ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನ ವತಿಯಿಂದ ವಿವಿಧ ಕ್ಷೇತ್ರದ ಸಾಧಕರಿಗೆ ನೀಡಲಾಗುವಂತಹ ಪ್ರತಿಷ್ಠಿತ ಪ್ರಶಸ್ತಿಗೆ ಈ ಬಾರಿ ಚಲನಚಿತ್ರ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ, ಕವಿ ಬಿಆರ್ ಲಕ್ಷ್ಮಣರಾವ್, ಎನಪೋಯ ಅಬ್ದುಲ್ ಕುಂಜಿ ಸಹಿತ ವಿವಿಧ ಕ್ಷೇತ್ರದ ಸಾಧಕರನ್ನ ಆಯ್ಕೆ ಮಾಡಲಾಗಿದೆ. ಎರಡನೇ ಪಾಯಿಂಟ್ ಅನ್ನ ನೋಡೋದಾದ್ರೆ, ಸಂದೇಶ ಸಾಹಿತ್ಯ ಪ್ರಶಸ್ತಿ ಕನ್ನಡ ಭಾಷೆಯಲ್ಲಿ ಬಿಆರ್ ಲಕ್ಷ್ಮಣರಾವ್, ಕೊಂಕಣಿ ಭಾಷೆಯಲ್ಲಿ ಐರಿನ್ ಪಿಂಟೋ, ತುಳು ಭಾಷೆಯಲ್ಲಿ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಅವರನ್ನ ಆಯ್ಕೆ ಮಾಡಲಾಗಿರುವಂತದ್ದು. ಇನ್ನು ಮೂರನೇ ಪಾಯಿಂಟ್ ಅನ್ನ ನೋಡೋದಾದ್ರೆ, ಸಂದೇಶ ಮಾಧ್ಯಮ ಪ್ರಶಸ್ತಿಗೆ ಡಿವಿ ರಾಜಶೇಖರ್, ಕೊಂಕಣಿ ಸಂಗೀತ ಪ್ರಶಸ್ತಿಗೆ ರೋಷನ್ ಡಿಸೋಜಾ, ವಿಶೇಷ ಪ್ರಶಸ್ತಿಗೆ ಡಾಕ್ಟರ್ ಕೆವಿ ರಾವ್ ಆಯ್ಕೆಯಾಗಿರುವಂತದ್ದು. ಇನ್ನು ಸಂದೇಶ ವಿಶೇಷ ಗೌರವ ಪ್ರಶಸ್ತಿಗೆ ಮೈಕಲ್ ಡಿಸೋಜಾ ಹಾಗೂ ವಿಶೇಷ ಯುವ ಪ್ರತಿಭಾ ಪ್ರಶಸ್ತಿಗೆ ರಮೋನಾ ಇವೆಟ್ ಪಿರೇರಾ ಅವರನ್ನ ಆಯ್ಕೆ ಮಾಡಲಾಗಿರುವಂತದ್ದು. ಇನ್ನು ಎರಡನೇ ಪಾಯಿಂಟ್ ಅನ್ನ ನೋಡೋದಾದ್ರೆ, ತಮಿಳುನಾಡಿನ ರಾಮೇಶ್ವರಂ ಸಂಪರ್ಕಿಸುವಂತಹ ಯಾವ ನೂತನ ಸೇತುವೆ ಶೀಘ್ರದಲ್ಲಿ ಲೋಕಾರ್ಪಣೆಗೊಳ್ಳಲಿದೆ? ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ, 12 ಜ್ಯೋತಿರ್ಲಿಂಗಗಳ ಪೈಕಿ ಒಂದಾದಂತಹ ತಮಿಳುನಾಡಿನ ರಾಮೇಶ್ವರಂ ಸಂಪರ್ಕಿಸುವಂತಹ ಹೊಸದಾಗಿ ನಿರ್ಮಿಸಿರುವಂತಹ ಭಾರತದ ಮೊದಲ ವರ್ಟಿಕಲ್ ಲಿಫ್ಟ್ ರೈಲ್ವೆ ಸಮುದ್ರ ಸೇತುವೆ ಪಂಬನ್ ಬ್ರಿಡ್ಜ್ ಲೋಕಾರ್ಪಣೆಗೆ ಸಜ್ಜಾಗಿರುವಂತದ್ದು. ಇನ್ನು ಎರಡನೇ ಪಾಯಿಂಟ್ ಅನ್ನ ನೋಡೋದಾದ್ರೆ, ಸಮುದ್ರದಲ್ಲಿ ನಿರ್ಮಿಸಿರುವಂತಹ ಸೇತುವೆಯ ಕೆಳಗೆ ದೈತ್ಯ ಹಡಗುಗಳು ಬಂದಾಗ ಅವು ಹಾದು ಹೋಗಲು ಅನುವಾಗುವಂತೆ ಸೇತುವೆ ಮಧ್ಯಭಾಗ ಮೇಲೆತ್ತಿಕೊಳ್ಳುವಂತಹ ವ್ಯವಸ್ಥೆಯನ್ನ ರೂಪಿಸಿರುವಂತದ್ದು. ಇನ್ನು ರಾಮನಾಥಪುರಂ ಜಿಲ್ಲೆಯ ಮಂಡಪಂ ರೈಲು ನಿಲ್ದಾಣ ಹಾಗೂ ದ್ವೀಪನಗರಿ ರಾಮೇಶ್ವರಂ ರೈಲು ನಿಲ್ದಾಣದ ನಡುವೆ ಈ ಒಂದು ಪಂಬನ್ ಸೇತುವೆ ಇರುವಂತದ್ದು. ಇನ್ನು ಮೂರನೇ ಕ್ವಶನ್ ಅನ್ನ ನೋಡೋದಾದ್ರೆ, ಇತ್ತೀಚೆಗೆ ಗಡಿ ಭದ್ರತೆಗೆ ಬಳಸುವಂತಹ ಡ್ರೋನ್ ಅಭಿವೃದ್ಧಿ ಘಟಕವನ್ನ ಎಲ್ಲಿ ಸ್ಥಾಪಿಸಲಾಗಿದೆ? ಆನ್ಸರ್ ಅನ್ನ ನೋಡೋದಾದ್ರೆ, ಮಾನವ ರಹಿತ ವೈಮಾನಿಕ ನೌಕೆಗಳ ಉತ್ಪಾದನೆಗಾಗಿ ಕರ್ನಾಟಕದಲ್ಲಿ ವಿನ್ಯಾಸ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಪ್ರಮಾಣೀಕರಣ ಕೇಂದ್ರವನ್ನು ಸ್ಥಾಪಿಸಲು ಟಾಟಾ ಎಲೆಕ್ಸಿ ಮತ್ತು ಗರುಡ ಏರೋಸ್ಪೇಸ್ ಕಂಪನಿಗಳು ಏರೋ ಇಂಡಿಯಾದಲ್ಲಿ ಒಪ್ಪಂದ ಮಾಡಿಕೊಂಡಿರುವಂತದ್ದು. ಇನ್ನು ಎರಡನೇ ಪಾಯಿಂಟ್ ಅನ್ನ ನೋಡೋದಾದ್ರೆ, ದೇಶದ ರಕ್ಷಣಾ ವಲಯದ ಅಗತ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ಡ್ರೋನ್ಗಳನ್ನ ಅಭಿವೃದ್ಧಿಪಡಿಸಲಾಗುತ್ತಿದೆ. ಇನ್ನು ಗುಪ್ತಚರ ಕೆಲಸಗಳು, ಸೂಕ್ಷ್ಮ ಸ್ಥಳಗಳ ಮೇಲೆ ನಿಗಾ ಇಡುವುದು, ಗೌಪ್ಯ ಕಾರ್ಯಾಚರಣೆಗಳಿಗೂ ಈ ಒಂದು ಡ್ರೋನ್ ಬಳಕೆಯಾಗುತ್ತಿದೆ. ಇನ್ನು ಗಡಿ ಭದ್ರತಾ ಪಡೆಯು ಡ್ರೋನ್ಗಳ ಪ್ರಮುಖ ಬಳಕೆದಾರನಾಗಲಿದೆ. ಅಲ್ಲದೆ ಸರಕುಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತಲುಪಿಸುವುದು, ಗುಣಮಟ್ಟ ಮೇಲ್ವಿಚಾರಣೆ ಸೇರಿ ಕೃಷಿಯ ವಿವಿಧ ಉದ್ದೇಶಗಳಿಗೂ ಸಹ ಈ ಒಂದು ಡ್ರೋನ್ ಅನ್ನ ಬಳಸಬಹುದಾಗಿರುವಂತದ್ದು. ಇನ್ನು ನಾಲ್ಕನೇ ಕ್ವಶನ್ ಅನ್ನ ನೋಡೋದಾದ್ರೆ, ಇತ್ತೀಚೆಗೆ ಕೃತಕ ಕಾಲುಗಳ ಆವಿಷ್ಕಾರ ಎಲ್ಲಿ ಮಾಡಲಾಯಿತು? ಆನ್ಸರ್ ಅನ್ನ ನೋಡೋದಾದ್ರೆ, ಮಹಾರಾಷ್ಟ್ರದ ಪುಣೆಯಲ್ಲಿರುವಂತಹ ಸಶಸ್ತ್ರ ಸೇನಾ ವೈದ್ಯಕೀಯ ಕಾಲೇಜಿನ ಕೃತಕ ಕಾಲು ಕೇಂದ್ರ ಪಿಯೋನಿಕ್ಸ್ ಎಂಬ ಕೃತಕ ಕಾಲನ್ನ ಆವಿಷ್ಕರಿಸಿದ್ದು, ಸ್ಪ್ರಿಂಗ್ ತಂತ್ರಜ್ಞಾನದ ನೆರವಿನಿಂದ ಕೃತಕ ಕಾಲಿನಲ್ಲೂ ಪಾದಗಳ ಚಲನೆ ಮಾಡಬಹುದಾಗಿದೆ. ಇನ್ನು ಈ ರೀತಿಯ ಪಾದ ಚಲನೆ ಮಾಡಬಲ್ಲಂತಹ ಕೃತಕ ಕಾಲು ದೇಶದಲ್ಲಿಯೇ ಮೊದಲೆನಿಸಿರುವಂತದ್ದು. ಇನ್ನು ಎರಡನೇ ಪಾಯಿಂಟ್ ಅನ್ನ ನೋಡೋದಾದ್ರೆ, ಇದು ಕೇವಲ ಯುದ್ಧ, ಅಪಘಾತ, ವಿವಿಧ ಕಾರ್ಯಾಚರಣೆ, ಅನಾರೋಗ್ಯದಿಂದ ಕಾಲು ಕಳೆದಂತ ಸೇನಾ ಸಿಬ್ಬಂದಿ ಮಾತ್ರವಲ್ಲದೆ ಸಾರ್ವಜನಿಕರಿಗೂ ಒದಗಿಸಲು ಪುಣೆಯ ಆರ್ಟಿಫಿಷಿಯಲ್ ಲಿಂಬ್ ಸೆಂಟರ್ ಉದ್ದೇಶಿಸಿದೆ. ಇನ್ನು ಐದನೇ ಪಾಯಿಂಟ್ ಅನ್ನ ನೋಡೋದಾದ್ರೆ, ಭಾರತದ ಮೊದಲ ಸಂಪೂರ್ಣ ಸ್ವಾಯತ್ತ ಮಾನವರಹಿತ ಜಲಾಂತರ್ಗಾಮಿ ವಾಹನವನ್ನ ಯಾವ ಕಂಪನಿ ಆವಿಷ್ಕರಿಸಿದೆ? ಆನ್ಸರ್ ಅನ್ನ ನೋಡೋದಾದ್ರೆ, ಬೆಂಗಳೂರಿನ ಮರೈನ್ ರೋಬೋಟಿಕ್ಸ್ ಕಂಪನಿ ರೆಕಿಸಿ ಭಾರತದ ಮೊದಲ ಸಂಪೂರ್ಣ ಸ್ವಾಯತ್ತ ಮಾನವರಹಿತ ಜಲಾಂತರ್ಗಾಮಿ ವಾಹನ ಜಲ್ಕಪಿ XLUUV ರೂಪಿಸುತ್ತಿದ್ದು 1.5 ವರ್ಷದಲ್ಲಿ ನೌಕಾದಳಕ್ಕೆ ಹಸ್ತಾಂತರ ಮಾಡಲಿರುವಂತದ್ದು. ಇನ್ನು ಎರಡನೇ ಪಾಯಿಂಟ್ ಅನ್ನ ನೋಡೋದಾದ್ರೆ, ಭಾರತೀಯ ನೌಕಾದಳದ ನೌಕಾ ವಿನ್ಯಾಸ ನಿರ್ದೇಶನಾಲಯ ನೀಡಿರುವಂತಹ
ವಿನ್ಯಾಸವನ್ನ ಆಧರಿಸಿ ಸಾಗರದಾಳದ ಸೇನಾ ಕಾರ್ಯಾಚರಣೆಗಳಿಗೆ ಅನುವಾಗುವಂತೆ ಇದನ್ನು ನಿರ್ಮಿಸಲಾಗುತ್ತಿದೆ. ಇನ್ನು 30ರಿಂದ 45 ದಿನಗಳವರೆಗೆ ಸಮುದ್ರದೊಳಗೆ ಇರುವಂತಹ ಈ ಒಂದು ಸಾಮರ್ಥ್ಯವನ್ನು ಹೊಂದಿರುವಂತಹ ಜಲಕಪಿ 11 ಮೀಟರ್ ಉದ್ದ, 2 ಡಯಾಮೀಟರ್ ಅಗಲವಿರಲಿದೆ. ಇನ್ನು 20 ಟನ್ ತೂಕವನ್ನ ಹೊಂದಿದ್ದು ಸಮುದ್ರದ 300 ಮೀಟರ್ ಆಳದಲ್ಲಿಯೂ ಸಹ ನಿಯೋಜನೆ ಮಾಡಬಹುದು ಎಂದು ರೆಕಿಸಿ ಕಂಪನಿ ತಿಳಿಸಿರುವಂತದ್ದು. ಇನ್ನು 6ನೇ ಪಾಯಿಂಟ್ ಅನ್ನು ನೋಡೋದಾದ್ರೆ, ಇತ್ತೀಚೆಗೆ ಇಸ್ರೇಲ್ನ ವಾಯುಗಡಿ ರಕ್ಷಣಾ ವ್ಯವಸ್ಥೆ ಐರನ್ ಡೋಮ್ ಮಾದರಿಯಲ್ಲಿ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆ ರಕ್ಷಕನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಆನ್ಸರ್ ಅನ್ನ ನೋಡೋದಾದ್ರೆ, ಇಸ್ರೇಲ್ನ ವಾಯುಗಡಿ ರಕ್ಷಣಾ ವ್ಯವಸ್ಥೆ ಐರನ್ ಡೋಮ್ ಮಾದರಿಯಲ್ಲಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯು ಅಂದರೆ ಡಿಆರ್ಡಿಒ ಹೊಸ ತಲೆಮಾರಿನ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆ ರಕ್ಷಕನ ಅಭಿವೃದ್ಧಿಪಡಿಸುತ್ತಿದೆ. ಇನ್ನು ಇದು ನಿಗಾ, ಪತ್ತೆ, ಟ್ರ್ಯಾಕಿಂಗ್ ಮತ್ತು ದಾಳಿ ವ್ಯವಸ್ಥೆಯನ್ನು ಒಳಗೊಂಡಿರುವಂತಹ ರಕ್ಷಕ್ ವ್ಯವಸ್ಥೆಯು ಮುಂದಿನ ದಿನಗಳಲ್ಲಿ ಭಾರತದ ಗಡಿ ಮತ್ತು ಮಹತ್ವದ ಸ್ಥಳಗಳಲ್ಲಿ ನಿಯೋಜನೆಗೊಳ್ಳಲಿದೆ. ಇನ್ನು 3ನೇ ಪಾಯಿಂಟ್ ಅನ್ನು ನೋಡೋದಾದ್ರೆ, ದೇಶದ ಭದ್ರತೆಗೆ ಧಕ್ಕೆ ಉಂಟು ಮಾಡುವ ರಾಷ್ಟ್ರಗಳಿಂದ ವಾಯುಗಡಿಯ ಉಲ್ಲಂಘನೆ, ಕ್ಷಿಪಣಿ, ವಿಮಾನ, ಡ್ರೋನ್ ಸೇರಿದಂತೆ ಎಲ್ಲಾ ಮಾದರಿಯ ವೈಮಾನಿಕ ದಾಳಿಗಳನ್ನು ರಕ್ಷಕ್ ಹೊಡೆದುರುಳಿಸುವಂತೆ ಅಭಿವೃದ್ಧಿಪಡಿಸಲಾಗುತ್ತಿದೆ. ಇನ್ನು 7ನೇ ಕ್ವಶನ್ ಅನ್ನು ನೋಡೋದಾದ್ರೆ, ಇತ್ತೀಚೆಗೆ ನಿಧನರಾದಂತಹ ಪದ್ಮಶ್ರೀ ಪುರಸ್ಕೃತೆ ಜನಪದ ಹಾಡುಗಾರ್ತಿ ಯಾರು? ಆನ್ಸರ್ ಅನ್ನು ನೋಡೋದಾದ್ರೆ, ಜನಪದ ಹಾಡುಗಾರ್ತಿ ಮದ್ಯಪಾನ ವಿರೋಧಿ ಹೋರಾಟದ ಮೂಲಕ ಖ್ಯಾತರಾಗಿದ್ದಂತಹ ಪದ್ಮಶ್ರೀ ಪುರಸ್ಕೃತೆ ಸುಕ್ರಿ ಬೊಮ್ಮಗೌಡ ಅವರು ನಿಧನರಾಗಿರುವಂತದ್ದು. ಇನ್ನು 2ನೇ ಪಾಯಿಂಟ್ ಅನ್ನು ನೋಡೋದಾದ್ರೆ, ಸುಕ್ರಜ್ಜಿ ಎಂದೇ ಖ್ಯಾತರಾಗಿದ್ದಂತಹ ಸುಕ್ರಿ ಬೊಮ್ಮಗೌಡ ಅಂಕೋಲಾ ತಾಲೂಕು ಬಡಿಗೇರಿ ನಿವಾಸಿಯಾಗಿದ್ದಾರೆ. ಹಾಲಕ್ಕಿ ಜಾನಪದ ಹಾಡುಗಳನ್ನು ಹಾಡುವ ಮೂಲಕ ಚಿರಪರಿಚಿತರಾಗಿದ್ದರು. ಇನ್ನು 3ನೇ ಪಾಯಿಂಟ್ ಅನ್ನು ನೋಡೋದಾದ್ರೆ, ಜನಪದ ಹಾಗೂ ಸಾಮಾಜಿಕ ಸೇವಾ ಕ್ಷೇತ್ರಕ್ಕೆ ಸುಕ್ರಿ ಬೊಮ್ಮಗೌಡ ನೀಡಿರುವಂತಹ ಕೊಡುಗೆಯನ್ನು ಗುರುತಿಸಿ 1999ರಲ್ಲಿ ಜನಪದ ಶ್ರೀ ಪ್ರಶಸ್ತಿ, 2006ರಲ್ಲಿ ನಾಡೋಜ ಪ್ರಶಸ್ತಿ, 2017ರಲ್ಲಿ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು. ಇನ್ನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ದೇಶ ಹಾಗೂ ರಾಜ್ಯದ ಅನೇಕ ಪ್ರಶಸ್ತಿಗಳು ಸುಕ್ರಿ ಬೊಮ್ಮಗೌಡ ಅವರನ್ನ ಆರಿಸಿಕೊಂಡು ಬಂದಿರುವಂತದ್ದು. ಇನ್ನು 8ನೇ ಪಾಯಿಂಟ್ ಅನ್ನು ನೋಡೋದಾದ್ರೆ, ಇತ್ತೀಚೆಗೆ 2024-25ನೇ ಸಾಲಿನ ಬಸವ ರಾಷ್ಟ್ರೀಯ ಪುರಸ್ಕಾರ ಮತ್ತು ಟಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿಯನ್ನ ಯಾರಿಗೆ ಪ್ರದಾನ ಮಾಡಲಾಗಿರುವಂತದ್ದು? ಆನ್ಸರ್ ಅನ್ನು ನೋಡ್ತಾ ಹೋಗೋದಾದ್ರೆ, ರಾಜ್ಯ ಸರ್ಕಾರ ಕೊಡುವಂತಹ 2024-25ನೇ ಸಾಲಿನ ಬಸವ ರಾಷ್ಟ್ರೀಯ ಪುರಸ್ಕಾರಕ್ಕೆ ಧಾರವಾಡದ ಡಾಕ್ಟರ್ ಎಸ್.ಆರ್. ಗುಂಜಾಳ್, ಟಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿಗೆ ಬಾಗಲಕೋಟೆಯ ಬಸಪ್ಪ ಎಚ್. ಭಜಂತ್ರಿ ಅವರು ಭಾಜನರಾಗಿರುವಂತದ್ದು. ಇನ್ನು 2ನೇ ಪಾಯಿಂಟ್ ಅನ್ನು ನೋಡೋದಾದ್ರೆ, ಶ್ರೀ ಭಗವಾನ್ ಮಹಾವೀರ ರಾಷ್ಟ್ರೀಯ ಶಾಂತಿ ಪ್ರಶಸ್ತಿಗೆ ಬೆಂಗಳೂರಿನ ಪಂಡಿತ ರತ್ನ ಎ. ಶಾಂತಿರಾಜ್ ಶಾಸ್ತ್ರಿ ಟ್ರಸ್ಟ್ ಹಾಗೂ ಮತ್ತು ಗಾನಯೋಗಿ ಪಂಡಿತ್ ಪಂಚಾಕ್ಷರಿ ಗವಾಯಿ ರಾಷ್ಟ್ರೀಯ ಪ್ರಶಸ್ತಿಗೆ ಮುಂಬೈನ ಬೇಗಂ ಪರ್ವೀನ್ ಸುಲ್ತಾನ್ ಅವರು ಆಯ್ಕೆಗೊಂಡಿದ್ದಾರೆ. ಇನ್ನು 3ನೇ ಪಾಯಿಂಟ್ ಅನ್ನು ನೋಡೋದಾದ್ರೆ, 2024-25ನೇ ಸಾಲಿನಲ್ಲಿ 4 ರಾಷ್ಟ್ರೀಯ ಪ್ರಶಸ್ತಿಗಳು ಸೇರಿದಂತೆ 19 ಪ್ರಶಸ್ತಿಗಳಿಗೆ ಸಾಧಕರನ್ನ ಆಯ್ಕೆಗೆಂದು ನೇಮಕ ಮಾಡಿದ್ದ ಸಮಿತಿಗಳು ಸಾಧಕರನ್ನ ಆಯ್ಕೆ ಮಾಡಿವೆ. ಇನ್ನು ರಾಷ್ಟ್ರೀಯ ಪ್ರಶಸ್ತಿಗಳಿಗೆ ತಲಾ 10 ಲಕ್ಷ ನಗದು ಮತ್ತು ಇತರ ಪ್ರಶಸ್ತಿಗಳಿಗೆ ತಲಾ 5 ಲಕ್ಷ ನಗದು ಸೇರಿದಂತೆ ಪ್ರಶಸ್ತಿ ಫಲಕ, ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಾಗಿದೆ. ಇನ್ನು 9ನೇ ಕ್ವಶನ್ ಅನ್ನು ನೋಡೋದಾದ್ರೆ, 2024ನೇ ಸಾಲಿನ ಕುವೆಂಪು ರಾಷ್ಟ್ರೀಯ ಪುರಸ್ಕಾರವನ್ನ ಯಾರಿಗೆ ನೀಡಿ ಗೌರವಿಸಲಾಗಿದೆ? ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ, ರಾಷ್ಟ್ರಪತಿ ಕುವೆಂಪು ಪ್ರತಿಷ್ಠಾನದಿಂದ ಕೊಡಮಾಡುವಂತಹ ಪ್ರತಿಷ್ಠಿತ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ 2024ಕ್ಕೆ ಗುಜರಾತಿ ಭಾಷೆಯ ಸುಪ್ರಸಿದ್ಧ ಬರಹಗಾರರಾದ ಡಾಕ್ಟರ್ ಇಮಾನ್ಶಿ ಇಂದುಲಾಲ್ ಶೇತಾಲ್ ಅವರು ಆಯ್ಕೆಯಾಗಿರುವಂತದ್ದು. ಇನ್ನು ಇಮಾನ್ಶಿ ಇಂದುಲಾಲ್ ಶೇತಾಲ್ ಅವರು ಪಡೆದಿರುವಂತಹ ಇನ್ನೂ ಹಲವು ಪ್ರಶಸ್ತಿಗಳ ಬಗ್ಗೆ ನೋಡೋದಾದ್ರೆ, ಜನಪ್ರಿಯ ಬರಹಗಾರರಾಗಿರುವಂತಹ ಹಿಮಾನ್ಶಿ ಅವರು ತಮ್ಮ ಹೊಸತನದ ಬರವಣಿಗೆಗಳಿಂದ ಗುಜರಾತಿ ಭಾಷಾ ಸಾಹಿತ್ಯವನ್ನು ಹಾಗೂ ಭಾರತೀಯ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಕತೆ, ಕಾದಂಬರಿ, ಪ್ರಬಂಧ, ಸಾಹಿತ್ಯ ವಿಮರ್ಶೆ, ಅನುವಾದ ಹೀಗೆ ನಾನಾ ಪ್ರಕಾರಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕೃತಿಗಳನ್ನ ಇದುವರೆಗೆ ಪ್ರಕಟವಾಗಿವೆ.
ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1996ರಲ್ಲಿ ಇವರಿಗೆ ಲಭಿಸಿರುವಂತದ್ದು. ಇನ್ನು 10ನೇ ಕ್ವಶನ್ ಅನ್ನು ನೋಡೋದಾದ್ರೆ, ಪಂಚಾಯತ್ ವಿಕೇಂದ್ರೀಕರಣದಲ್ಲಿ ದೇಶಕ್ಕೆ ನಂಬರ್ 1 ಸ್ಥಾನದಲ್ಲಿರುವಂತಹ ರಾಜ್ಯ ಯಾವುದು? ಆನ್ಸರ್ ಅನ್ನು ನೋಡೋದಾದ್ರೆ, ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆ ಮತ್ತು ಪಂಚಾಯತ್ ರಾಜ್ ಸಚಿವಾಲಯದ ಅಧ್ಯಯನದ ಪ್ರಕಾರ ಪಂಚಾಯಿತಿಗಳಿಗೆ ಅಧಿಕಾರ ವಿಕೇಂದ್ರೀಕರಣ ಮಾಡುವುದರಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿರುವಂತದ್ದು. ಇನ್ನು 2ನೇ ಪಾಯಿಂಟ್ ಅನ್ನು ನೋಡೋದಾದ್ರೆ, ಅಧಿಕಾರ ವಿಕೇಂದ್ರೀಕರಣ ಸೂಚ್ಯಂಕದಲ್ಲಿ ಅಗ್ರ ಶ್ರೇಯಾಂಕ ಪಡೆದಿರುವಂತದ್ದು. ಹಣಕಾಸು ಮತ್ತು ಹೊಣೆಗಾರಿಕೆಯಲ್ಲಿ ಪರಿಣಾಮಕಾರಿ ಹಣಕಾಸು ಹಂಚಿಕೆ ಮತ್ತು ಸಕಾಲಿಕ ನಿಧಿ ಬಿಡುಗಡೆ, 15ನೇ ಹಣಕಾಸು ಆಯೋಗದ ಅನುದಾನದ ಸಮರ್ಥ ಬಳಕೆ, ಪ್ರಬಲ ಗ್ರಾಮ ಸಭೆಗಳು ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆಗಳಲ್ಲಿ ರಾಜ್ಯವು ಮುಂದಿರುವಂತದ್ದು. ಇನ್ನು ರಾಜ್ಯಗಳಲ್ಲಿ ಪಂಚಾಯತ್ನ ವಿಕೇಂದ್ರೀಕರಣದ ಸ್ಥಿತಿಗತಿಯನ್ನ ನೋಡ್ತಾ ಹೋಗೋದಾದ್ರೆ, ಇದು ಸೂಚಿಸುವ ಪುರಾವೆ ಆಧಾರಿತ ಶ್ರೇಯಾಂಕ ಎಂಬ ವರದಿಯ ಪ್ರಕಾರ ಕರ್ನಾಟಕ 72.23ರಷ್ಟು, ಇನ್ನು ಕೇರಳ 70.59ರಷ್ಟು, ತಮಿಳುನಾಡು 68.38ರಷ್ಟು, ಮಹಾರಾಷ್ಟ್ರ 61.44ರಷ್ಟು, ಉತ್ತರ ಪ್ರದೇಶ 60.8ರಷ್ಟು ಮತ್ತು ಗುಜರಾತ್ 58.26ರಷ್ಟು ಸೂಚ್ಯಂಕಗಳ ಆಧಾರದ ಮೇಲೆ ಅಗ್ರ 6 ರಾಜ್ಯಗಳು ತಮ್ಮ ಶ್ರೇಯಾಂಕವನ್ನ ಪಡೆದುಕೊಂಡಿರುವಂತದ್ದು. ಇನ್ನು 11ನೇ ಕ್ವಶನ್ ಅನ್ನು ನೋಡೋದಾದ್ರೆ, ಇತ್ತೀಚೆಗೆ ದೆಹಲಿಯ 4ನೇ ಸಿಎಂ ಆಗಿ ಯಾರು ಆಯ್ಕೆಯಾಗಿದ್ದಾರೆ? ಆನ್ಸರ್ ಅನ್ನು ನೋಡೋದಾದ್ರೆ, ದೆಹಲಿಯ 4ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ಬಿಜೆಪಿ ನಾಯಕಿ ರೇಖಾ ಗುಪ್ತಾ ರಾಮ್ಲೀಲಾ ಮೈದಾನದಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಿರುವಂತದ್ದು. ಇನ್ನು ಪರ್ವೇಶ್ ವರ್ಮಾ ಅವರು ಉಪಮುಖ್ಯಮಂತ್ರಿಗಳಾಗಿದ್ದು, ಕಪಿಲ್ ಮಿಶ್ರಾ ಹಾಗೂ ಇತರೆ 4 ಬಿಜೆಪಿ ಶಾಸಕರು ಸಚಿವ ಸಂಪುಟವನ್ನ ಸೇರಿದ್ದಾರೆ. ಇನ್ನು 12ನೇ ಕ್ವಶನ್ ಅನ್ನು ನೋಡೋದಾದ್ರೆ, ಇತ್ತೀಚೆಗೆ ಬಿಸಿನೆಸ್ ವರ್ಲ್ಡ್ ಎಜುಕೇಶನ್ 40 ಅಂಡರ್ 40 ಪ್ರಶಸ್ತಿ ಪಡೆದಂತಹ ಏಕೈಕ ಕನ್ನಡಿಗ ಯಾರು? ಆನ್ಸರ್ ಅನ್ನು ನೋಡೋದಾದ್ರೆ, ಟ್ರಯೋ ವರ್ಲ್ಡ್ ಕಂಪನಿಯ ಎಂಡಿ ನವೀನ್ ಕೆಎಂ ಅವರಿಗೆ ಪ್ರತಿಷ್ಠಿತ ಬಿಸಿನೆಸ್ ವರ್ಲ್ಡ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ದೆಹಲಿಯಲ್ಲಿ ನಡೆದಂತಹ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬೆಂಗಳೂರಿನ ಟ್ರಯೋ ವರ್ಲ್ಡ್ ಅಕಾಡೆಮಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ನವೀನ್ ಕೆಎಂ ಅವರ ಸಾಧನೆಗೆ ಪ್ರತಿಷ್ಠಿತ ಪ್ರಶಸ್ತಿಯನ್ನು ನೀಡಲಾಗಿರುವಂತದ್ದು. ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರೋ ಕೊಡುಗೆ ಹಿನ್ನೆಲೆಯಲ್ಲಿ ಬಿಸಿನೆಸ್ ವರ್ಲ್ಡ್ ಎಜುಕೇಶನ್ 40 ಅಂಡರ್ 40 ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಇನ್ನು 13ನೇ ಕ್ವಶನ್ ಅನ್ನು ನೋಡೋದಾದ್ರೆ, ಇತ್ತೀಚೆಗೆ 14ನೇ ಏಷ್ಯನ್ ಸ್ನೂಕರ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಆನ್ಸರ್ ಅನ್ನು ನೋಡೋದಾದ್ರೆ, 14ನೇ ಏಷ್ಯನ್ ಸ್ನೂಕರ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನ ಪಂಕಜ್ ಅಡ್ವಾಣಿಯವರು ಗೆದ್ದಿದ್ದಾರೆ. ಭಾರತೀಯ ಕ್ಯೂ ಸ್ಪೋರ್ಟ್ಸ್ ಮಾಂತ್ರಿಕ ಪಂಕಜ್ ಅಡ್ವಾಣಿ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದ್ದಾರೆ. ಏಷ್ಯನ್ ಸ್ನೂಕರ್ ಚಾಂಪಿಯನ್ಶಿಪ್ ನಲ್ಲಿ ಅಭೂತಪೂರ್ವ 14ನೇ ಚಿನ್ನದ ಪದಕವನ್ನು ಇವರು ಗೆದ್ದಿರುವಂತದ್ದು. ಇನ್ನು 14ನೇ ಕ್ವಶನ್ ಅನ್ನು ನೋಡೋದಾದ್ರೆ, ಇತ್ತೀಚೆಗೆ 2018ರ ಭೂ ಕಾನೂನನ್ನು ರದ್ದುಪಡಿಸುವಂತ ಐತಿಹಾಸಿಕ ತಿದ್ದುಪಡಿ ಮಸೂದೆಯನ್ನು ಎಲ್ಲಿ ಅಂಗೀಕರಿಸಲಾಯಿತು? ಆನ್ಸರ್ ಅನ್ನು ನೋಡೋದಾದ್ರೆ, ಉತ್ತರಾಖಂಡ್ ವಿಧಾನಸಭೆಯಲ್ಲಿ 2018ರ ಭೂ ಕಾನೂನನ್ನು ರದ್ದುಪಡಿಸುವಂತಹ ಐತಿಹಾಸಿಕ ತಿದ್ದುಪಡಿ ಮಸೂದೆಯನ್ನ ಅಂಗೀಕರಿಸಲಾಯಿತು. ಉತ್ತರಾಖಂಡ್ ವಿಧಾನಸಭೆಯ ಬಜೆಟ್ ಅಧಿವೇಶನದಲ್ಲಿ ಧಾಮಿ ಸರ್ಕಾರವು ಭೂ ಕಾನೂನನ್ನ ಅಂಗೀಕರಿಸಿದೆ. ಇನ್ನು ಉತ್ತರಾಖಂಡ್ ಮತ್ತು ಉತ್ತರ ಪ್ರದೇಶದ ಜಮೀನ್ದಾರಿ ರದ್ದತಿ ಮತ್ತು ಭೂ ಸುಧಾರಣಾ ತಿದ್ದುಪಡಿ ಮಸೂದೆ 2025ನ ಸದನದಲ್ಲಿ ಮಂಡಿಸಿ ಅಂಗೀಕರಿಸಲಾಯಿತು. ಇನ್ನು 15ನೇ ಕ್ವಶನ್ ಅನ್ನು ನೋಡೋದಾದ್ರೆ, ಇತ್ತೀಚೆಗೆ ಎಫ್ಬಿಐನ ನಿರ್ದೇಶಕರಾಗಿ ಆಯ್ಕೆಯಾದಂತಹ ಭಾರತದ ಮೂಲದ ವ್ಯಕ್ತಿ ಯಾರು? ಆನ್ಸರ್ ಅನ್ನು ನೋಡೋದಾದ್ರೆ, ಎಫ್ಬಿಐನ ನಿರ್ದೇಶಕರಾಗಿ ಡೊನಾಲ್ಡ್ ಟ್ರಂಪ್ನ ನಿಷ್ಠಾವಂತ ಭಾರತೀಯ ಮೂಲದ ಕಾಶ್ ಪಟೇಲ್ ಅವರು ಆಯ್ಕೆಯಾಗಿದ್ದಾರೆ. ಇನ್ನು 2ನೇ ಪಾಯಿಂಟ್ ಅನ್ನು ನೋಡೋದಾದ್ರೆ, ಅಮೆರಿಕ ಸೆನೆಟ್ ಡೊನಾಲ್ಡ್ ಟ್ರಂಪ್ ಅವರ ನಿಷ್ಠಾವಂತ ಕಾಶ್ ಪಟೇಲ್ ಅವರನ್ನ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಿರ್ದೇಶಕರಾಗಿ ಮತ ಚಲಾಯಿಸುವ ಮೂಲಕ ಆಯ್ಕೆ ಮಾಡಿದೆ. ಇನ್ನು 3ನೇ ಪಾಯಿಂಟ್ ಅನ್ನು ನೋಡೋದಾದ್ರೆ, ಸೆನೆಟ್ ನಲ್ಲಿ 51-49 ಮತಗಳ ನಂತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾಶ್ ಪಟೇಲ್ ಅವರನ್ನ ಎಫ್ಬಿಐನ
9ನೇ ನಿರ್ದೇಶಕರನ್ನಾಗಿ ದೃಢಪಡಿಸಿದರು. ಇವಿಷ್ಟು ಫೆಬ್ರವರಿ 10ರಿಂದ ಫೆಬ್ರವರಿ 22ರವರೆಗೆ ನಡೆದಂತಹ ಎಲ್ಲಾ ಪ್ರಚಲಿತ ಘಟನೆಗಳ ವಿವರಗಳಾಗಿರುತ್ತವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.